ಫುಟ್ಪಾತ್ ಮೇಲೆ ಯಾರೆಲ್ಲ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಅಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಜಿಬಿಎ ಅಧಿಕಾರಿಗಳು. ಈಗ ಅದನ್ನ ಫುಟ್ಪಾತ್ ತೆರವು ಕಾರ್ಯಾಚರಣೆ ಏನ್ ಮಾಡ್ತಾ ಇದ್ರು ಅದನ್ನ ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳು ಬಂದ್ಗೆ ಮುಂದಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಇಂದು ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಪ್ರತಿಭಟನೆಗೆ ವೇದಿಕೆ ರೆಡಿಯಾಗಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ನಿಲ್ಲಿಸುವಂತೆ ಆಗ್ರಹಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಉಲ್ಲಂಘನೆ ಆರೋಪದಡಿ ಗುರುತಿನ ಚೀಟಿ ವ್ಯಾಪಾರ ವಲಯ ಗುರುತಿಸದೆ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ವಿವಿಧ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಂದ ಜಂಟಿ ಹೋರಾಟ ನಡೀತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲವೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೋರಾಟ ಮಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ. ಸರ್ಕಾರ ಕೂಡಲೇ ತೆರವು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬೇಕು, ವ್ಯಾಪಾರಿಗಳಿಗೆ ಕಾನೂನುಬದ್ಧ ಸ್ಥಳ ಮೀಸಲಿಟ್ಟು ಬಳಿಕ ನೀವು ಕ್ರಮವನ್ನ ವಹಿಸಿಕೊಳ್ಳಿ ಅಂತೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಸರ್ಕಾರದ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ವಿರುದ್ಧ ಹೋರಾಟ ತೀವ್ರಗೊಳಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಮಾತುಕತೆಗೆ ಬರೆದಿದ್ರೆ ರಾಜ್ಯ ವ್ಯಾಪಿ ಹೋರಾಟದ ಎಚ್ಚರಿಕೆಯನ್ನ ಈಗ ಬೀದಿ ಬದಿ ವ್ಯಾಪಾರದ ಕೆಲವು ಸಂಘಟನೆಗಳು ಜಂಟಿಯಾಗಿ ಏನು ಈಗ ಮಾಡಬೇಕು, ಇಲ್ಲಿ ಬಂದು ಪ್ರತಿಭಟನೆ ಅಂತಿದ್ದಾವೆ, ಅವು ಈಗ ಎಚ್ಚರಿಕೆಯನ್ನ ಕೊಡ್ತಾ ಇರು. ಕರ್ನಾಟಕದ ವಿವಿಧ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಂದ ಈಗ ಜಂಟಿ ಹೋರಾಟವನ್ನು ನಡೆಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ವೇದಿಕೆ ರೆಡಿ ಆಗಿದೆ. ವ್ಯಾಪಾರಿಗಳಿಗೆ ಕಾನೂನುಬದ್ಧವಾಗಿ ಸ್ಥಳವನ್ನ ಮೊದಲು ಮೀಸಲಿಡಿ, ಅದಾದ ನಂತರ ನೀವು ಇಲ್ಲಿಟ್ಟಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸಿ ಅಂತೇಳಿ ರಾಜ್ಯದ ಹಲವು ಸಂಘಟನೆಗಳು ಅಂದ್ರೆ ಬೀದಿ ಬದಿ ವ್ಯಾಪಾರಿಯ ಸಂಘಟನೆಗಳು ಈಗ ಆಕ್ರೋಶವನ್ನ ಹೊರಹಾಕ್ತಾ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಜಿಬಿಎ ಸರ್ಕಾರಕ್ಕೆ. ನಾವು ದಿನನಿತ್ಯ ನಂಬಿಕೊಂಡು ಬದುಕುವಂತಹ ಅಂಗಡಿಗಳು ಫುಟ್ಪಾತ್ ಮೇಲೆ ಇರೋದು, ಅಂತಹ ಫುಟ್ಪಾತ್ ಮೇಲೆ ಇರುವಂತಹ ಅಂಗಡಿಗಳನ್ನ ನೀವು ತೆರವುಗೊಳಿಸ್ತಿದ್ದೀರಾ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ, ಜಿಬಿಎ ಅಧಿಕಾರಿಗಳಿಗೆ. ಗುರುತಿನ ಚೀಟಿ ಆಗಿರಬಹುದು, ವ್ಯಾಪಾರ ವಲಯ ಎಲ್ಲವೂ ಇರದೆ ಅದನ್ನ ಗುರುತಿಸಿ ನೀವು ನಮ್ಗೆಲ್ರಿಗೂ ಕೂಡ ಒಂದು ಜಾಗವನ್ನ, ಪ್ಲೇಸನ್ನು ನಮಗೆ ಕೊಡಿ, ಆಮೇಲೆ ನೀವು ತೆರವು ಕಾರ್ಯವನ್ನಗೊಳಿಸಿ, ಇಲ್ಲಾಂದ್ರೆ ನಾವು ಏನು ಮಾಡಬೇಕು, ನೀವು ಏಕಾಏಕಿ ಬಂದು ಹೀಗೆ ಮಾಡಿದ್ರೆ ಅಂತೇಳಿ ಜನ ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದಾರೆ.